ಇದಕ್ಕೆಲ್ಲರೂ ನಾವಿಲ್ಲಿ ಯಾಕೆ ಸೇರೇವಂದ್ರೆ ಮೊದಲನೇದಾಗಿ ನಮ್ಮ ಮುಖ್ಯ ಗುರುಗಳಾದಂಥ ನವಲಿ ಸರ್ ಇವತ್ತು ಹುಟ್ಟಿದಬ್ಬ. ಸೊ ಅವ್ರಿಗೆ ಮೊದಲನೇದಾಗಿ ವಿಶ್ ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಹಾಗೆ ಎಲ್ಲ ಮಕ್ಕಳು ಏನು ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಶಿಕ್ಷಕರು ನೀವೇನು ಹೇಳ್ಬೇಕು ವಿಶ್ ಮಾಡ್ಬೇಕು. ಎಲ್ಲರೂ ಒಂದೇ ಟೈಮ್ ಮಾಡಿರಿ. ನಾ ಸ್ಟಾರ್ಟ್ ಅಂತಲೇ ಮಾಡ್ತೀರಿ, ಇಂಗ್ಲೀಷ್ನಾಗ ಮಾಡಿರಿ. ಓಕೆ. ಎಲ್ಲ ಹುಡುಗರಿಗೆ ಥ್ಯಾಂಕ್ ಯು. ಅವರ ಇವತ್ತು 40ನೇ ಹುಟ್ಟು ಹಬ್ಬದ ಅವ್ರಿಗೆ ದೇವರು ಆಯುಸ್ಸು, ಆರೋಗ್ಯ, ನೆಮ್ಮದಿ ಎಲ್ಲ ಕೊಟ್ಟು ಅವರ ದೇವ್ರ ಕರುಣಿಸ್ಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ನಾನು ಬೇಡ್ಕೋತೀನಿ. ಅದೇ ರೀತಿಯಾಗಿ ಅವರು ನಿಮಗೆಲ್ಲರಿಗೂ ಇವತ್ತು ಬರ್ಡೇ ಸಂಬಂಧ ಸಿಹಿ ಮತ್ತು ಎಲ್ಲರಿಗೂ ಪೆನ್ಸಿಲ್ ಕೊಡ್ತಾರೆ. ಆಮೇಲೆ ಅವರು ಒಂದೆರಡು ಮಾತು ಹೇಳ್ಬೇಕಂತ ನಾವು ಮೊದಲೇದಾಗಿ ನನ್ನ ಈ ಒಂದು ಭೂಮಿಗೆ ಬಂದ 40 ವರ್ಷ ಕಂಪ್ಲೀಟ್ ಆಯಿತು. ಈ 40 ವರ್ಷ ಕಂಪ್ಲೀಟ್ ಆಗೋಕ್ಕಿಂತ ಆಗ್ಯಾವನ್ನುವಂಥ ಖುಷಿ ಒಂದು ಕಡೆ ಇದ್ರೆ, ನಾ ಇನ್ನೇನು ಭಾಳ ವರ್ಷ ಬದುಕೋದಿಲ್ಲ ಅನ್ನುವಂಥ ದುಃಖ ಇನ್ನೊಂದು ಕಡೆ. ಗವಿ ಸಿದ್ದೇಶ್ವರ ಅಪ್ಪಾರು ಏನು ಹೇಳ್ತಾರಪ್ಪ ಅಂತ, ಪ್ರತಿ ಸಾರಿ ನಮ್ಮ ಹುಟ್ಟು ಹಬ್ಬ ಬಂದಾಗ ನಮ್ಮ ಜೀವನ ಎದ್ರ ಕಡೆ ಮುಖ ಮಾಡಿದಪ್ಪ ಅಂತಂದ್ರೆ ಸಾವಿನ ಕಡೆಗೆ ಮುಖ ಮಾಡಿದೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಹೊಳ್ಳಿ ಏನು ನೋಡಬೇಕಾಗ್ಯದಪ್ಪ ಅಂತಂದ್ರೆ, ಈ ಒಂದು 40 ವರ್ಷಗಳ ಕಾಲದಲ್ಲಿ ನಾ ನಡೆದು ಬಂದಂಥ ದಾರಿ ಒಳಗೆ ನಾ ಎಷ್ಟು ನನ್ನ ಮಂದಿಗೆ ನಾನು ತೋರ್ಕಿ ಏನಾರ ಮಾಡ್ಬೋದು. ಹೌದಾ? ಹೊರಗೆ ನಾನು ಚಲೋ ಡ್ರೆಸ್ ಹಾಕೊಂಬರ್ಬೋದು, ವಿಭೂತಿ ಹಚ್ಕೊಂಬರ್ಬೋದು, ಭಾಳ ಸಂಭಾಯ್ತರಂಗೆ ನಟನೆ ಮಾಡ್ಬೋದು. ಹೌದಾ? ಆದ್ರೆ ಹೊರಗಿನ ಜನಕ್ಕೆ ಗೊತ್ತಾಗಂಗಿಲ್ಲ. ಆದ್ರೆ ನಮ್ಮ ಒಳಗೆ ಏನದ ಅನ್ನೋದನ್ನು ನೋಡೋ ಯಾರು? ಪರಮಾತ್ಮ. ಯಾರ? ಸದ್ಗುರು ದೇವ ನೋಡ್ತಾನೆ. ಅದಕ್ಕೆ ಅದು ಯಾರಿಗೆ ಕಾಣಂಗಿಲ್ಲ. ಯಾರ್ಯಾರು ಕಾಣ್ತದನ್? ಯಾರಿಗೆ ಕಾಣ್ತದ ನಿಮ್ಗೆ? ನನ್ನ ಕಣ್ಣು ಕಾಣ್ತಾವ ಇಲ್ಲನು? ನನ್ನ ಕಿವಿ ಕಾಣ್ತಾವ? ನನ್ನ ಹೃದಯ ಕಾಣತ್ತೆ ನಿಮಗೆ? ನನ್ನ ಮನಸ್ಸಿನಾಗ ಏನೈತೆ ಅಂತ ಗೊತ್ತಾಗುತ್ತಾ? ಇಲ್ಲ. ಅದಕ್ಕೆ ಈ 40 ವರ್ಷಗಳ ಕಾಲ ನಾನು ಬದುಕಿ ಬಾಳಿ ಜೀವನ ಮಾಡ್ಬೇಕಂತಂದ್ರೆ ನನ್ನ ಜೀವನದಾಗ ಎಷ್ಟು ಸರಿ ಮಾಡೀನಿ, ತಪ್ಪು ಮಾಡೀನಿ, ಅದೆಲ್ಲ ಆ ಸದ್ಗುರು ದೇವನ ಪಾದಕ್ಕೆ ಸಮರ್ಪಿಸ್ತಾ. ಅದಕ್ಕೆ ಒಂದು ಮಾತು ನೆನಪಿಸ್ಕೋಬೇಕು. ಏನು ಹೇಳ್ತಾರಪ್ಪ ಅಂತಂದ್ರೆ, ನಾವು ಎಷ್ಟು ವರ್ಷ ಬದುಕೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಹೆಂಗೆ ಬದುಕೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಹೌದಲ್ಲ? ಈಗ ಎಷ್ಟೋ ಪ್ರಾಣಿ ಪಕ್ಷಿಗಳು ಅವು ಬದುಕ್ತಾವಲ್ಲ, ಹೌದಲ್ಲ? ನಾಯಿ ಬದುಕತ್ತೆ, ಹಂದಿ ಬದುಕತ್ತೆ, ಏನೋ ಅವು ಎಲ್ಲ ತಮ್ಮ ಜೀವನ ತಾವು ಮಾಡ್ತಾವೆ. ಆದ್ರೆ ಅವ್ರ ಜೀವನಕ್ಕೂ ನಾವು ಮನುಷ್ಯರಾಗಿ ಹುಟ್ಟೇವಿ ಅಂತಂದ್ರೆ ನಮ್ಮ ಜೀವನಕ್ಕೂ ಭಾಳ ವ್ಯತ್ಯಾಸ ಐತಿಲ್ವಾ? ಹೌದಲ್ಲ? ನಾವೇನು ಮಾಡ್ತೀವಿ? ದಿನ ಜಳಕ ಮಾಡ್ತೀವಿ, ಹಲ್ಲು ತಿಕ್ಕೋತೀವಿ, ನಮಗೇನು ಬೇಕದ ಊಟ ಮಾಡ್ತೀವಿ. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮನೆ ಕಟ್ಕೋತೀವಿ. ಹೌದಲ್ಲಪ್ಪ? ಮನೆ ಕಟ್ಕೋತೀವಿ, ಎಲ್ಲ ವ್ಯವಸ್ಥೆ ಐತಿಲ್ಲ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೇನದಪ್ಪ ಅಂತಂದ್ರೆ, ಹಿಂದೆ ನಮ್ಮ ಹಿರಿಯರು ಹೆಂಗಿದ್ರು, ಇವತ್ತು ನಾವು ಹೆಂಗದೇವಿ, ಇನ್ನು ಮುಂದಿನವ್ರು ಹೆಂಗಿರಬೇಕು ಅನ್ನೋದನ್ನು ಓದಾಕ ಬರೆಯಾಕ ಜ್ಞಾನವೇ ಏನಪ್ಪ? ಸಂಪತ್ತು. ಅಂದ್ರೆ ಉಳಿದ ಹಂದಿಗಳಿಗೆ ಬುಕ್ಕ ಕೊಟ್ಟ ಪಾಟಿಗಂಟು ಕೊಟ್ಟ ಏನಾರ ಬರೆದಿಟ್ಟಾರ? ಅವರು ಬರೆದಿಡ್ತಾವ. ಹಂದಿ, ನಾಯಿ, ಬೆಕ್ಕು, ಇದು ನಮ್ಮ ಮನೆ ನೋಡಪ್ಪ, ನಾನು ಪವಿತ್ರರ ಮನೆಯಾಗ ಅದೀನಿ, ಬೆಕ್ಕು ಮೇವು ನಾ ಬೆಕ್ಕಿನ ಅಂತೇಳಿ ಅವು ಏನು ಬರೆದಿಟ್ಕೊಂಡವ? ಇಲ್ಲ. ಅವು ಸುಮ್ಮ ಎಲ್ಲಿ ಹಾಲು ಹಾಕ್ತಾರ ಅವ್ರ ಮನ್ಯಾಗ ಹಾಲು ಕುಡಿತಾವ, ಅನ್ನ ತಿಂತಾವ, ಇಲಿ ಹಿಡಿತಾವ, ಅವು ಜೀವನ ಮಾಡಿ ಸತ್ತು ಹೋಗ್ಬಿಡ್ತಾವೆ. ಆದ್ರೆ ನಮ್ಮದು ಏನಾರ ಹಂಗೈತೇನು? ಇಲ್ಲ. ನಮಗೊಂದು ಹೆಸರದ. ಹೌದಲ್ಲ? ನಮ್ಮ ಜೀವನಕ್ಕೊಂದು ಉಸಿರೈತಲ್ಲ, ಹೌದಲ್ಲ? ಈ ಹೊಟ್ಟೆಯಾಗಿದ್ದಾಗ ಯಾರು ಹೆಸರಿಡ್ತಾರ? ಇಲ್ಲ. ಈ ಭೂಮಿಗೆ ನಾವು ತಾಯಿ ಗರ್ಭದಲ್ಲಿ 9 ತಿಂಗಳು 9 ದಿನ
ಇದ್ದು ಆಮೇಲೆ ಈ ಭೂಮಿಗೆ ಬಂದಾಗ ನಮಗೊಂದು ಉಸಿರು ಅಂತ ಬರುತ್ತೆ. ಆ ಉಸಿರು ತಗೊಳ್ಳುವಾಗ ನಮಗೊಂದು ಹೆಸರು ಅಂತ ಬರುತ್ತೆ. ಹೌದಲ್ಲ? ಆಮ್ಯಾಗ ನಾವು ಯಾವಾಗ ಸಾಯ್ತೀವೋ ಗೊತ್ತಿಲ್ಲ. ಕೊನೆಯ ಉಸಿರು ತೊಗೊಂಡು ಹೋಗೋಣ ಏನಂತಾರ, ಸಂಗಮೇಶ್ವರ್ ಸತ್ತಾರ ಅಂತ ಹೇಳ್ತಾರೆ. ಆ ಸಂಗಮೇಶ್ವರ್ ಬಾಡಿ, ಆ ಸಂಗಮೇಶ್ವರ ಮಣ್ಣು ಕೊಟ್ಟು ಬಂದೀವಿ ಅಂತಾರ. ಆ ಬಾಡಿ ಎಲ್ಲೈತಿ, ಬರೀ ಬಾಡಿ ಅಂತಾರೆ, ದೇಹ ಎಲ್ಲೈತಿ ಅಂತಾರೆ. ಅಂದ್ರೆ ಈ ಜೀವನಕ್ಕೆ ಉಸಿರಿದ್ದಾಗ ಅಷ್ಟ ಹೆಸರು ಇರ್ತದ. ಉಸಿರು ಹೋದ ಮ್ಯಾಗೂ ಹೆಸರು ಉಳಿಯುವಂಥ ಕೆಲಸವನ್ನು ನಾವು ಮಾಡಿದರೆ ನಾವು ಹುಟ್ಟಿದ್ದು, ಮನುಷ್ಯರಾಗಿ ಹುಟ್ಟಿದ್ದು ಸಾರ್ಥಕ ಆಗುತ್ತೆ. ನೋಡ್ರಿ, ಯೇಸು ಕ್ರಿಸ್ತ ಇರ್ಬೋದು, ಮೊಹಮ್ಮದ್ ಪೈಗಂಬರ್ ಇರ್ಬೋದು, ಗೌತಮ್ ಬುದ್ಧ ಇರ್ಬೋದು, ಆಮ್ಯಾಗ 12ನೇ ಶತಮಾನದ ನಮ್ಮ ಬಸವಣ್ಣವ್ರು ಇರ್ಬೋದು, ಆಮೇಲೆ ಸ್ವಾತಂತ್ರ್ಯ ಹೋರಾಟಗಾರರು ಇರ್ಬೋದು, ಸ್ವಾಮಿ ವಿವೇಕಾನಂದರು ಇರ್ಬೋದು, ಅಂಬೇಡ್ಕರ್ ಇರ್ಬೋದು. ಹಿಂಗೆ ಅನೇಕ ಮಹಾನ್ ಪುರುಷರು ಅವ್ರು ಏನು ಮಾಡ್ಯಾರ, ಅವರು ನಮ್ಮಂಗೆ ಹುಟ್ಟಿ ನಮ್ಮಂಗೆ ಉಂಡು ತಿಂದು ಆರಾಮ್ ಮಜಾ ಮಾಡಿ ಹೋಗಿದ್ರಂದ್ರೆ ಅವ್ರ ಹೆಸರು ಉಳಿತಿದ್ದಿಲ್ಲ ಪವಿತ್ರ. ಅವ್ರು ಏನು ಮಾಡ್ಯಾರ, ಕಷ್ಟಪಟ್ಟ ಜನತೆಗಾಗಿ, ನನಗಾಗಿ, ನೋಡು ದೇಶ ನನಗಾಗಿ ಏನು ಕೊಟ್ಟಿದೆ ಅನ್ನೋಕ್ಕಿಂತ ನಾನು ದೇಶಕ್ಕೆ ಏನು ಕೊಟ್ಟಿದ್ದೇನೆ ಅನ್ನೋದು ಇಂಪಾರ್ಟೆಂಟ್. ಹಂಗೆ ಇಲ್ಲಿರುವಂಥ ನಾವು ಶಿಕ್ಷಕರಿರ್ಬೋದು, ನಾವೆಲ್ಲರ ಮಕ್ಕಳಿರ್ಬೋದು, ಊರಣ್ಣವ್ರು ಇರ್ಬೋದು, ನಾವು ಸಾಲಿ ನಮಗೇನು ಕೊಡ್ತು ಅನ್ನೋದಕ್ಕಿಂತ ನಾವು ಸಾಲಿಗೆ ಏನು ಕೊಟ್ಟೇವಿ ಅನ್ನೋದನ್ನು ವಿಚಾರ ಮಾಡಬೇಕು. ನೀವು ನಮ್ಮ ಶಾಲೆಗೆ ರೊಕ್ಕ ಕೊಡ್ರಿ, ರೂಪಾಯಿ ಕೊಡ್ರಿ ಅಂತ ಕೇಳ್ತಾ ಇಲ್ಲ ನಾನು. ನಿಮ್ಮ ಮನಸ್ಸು ಬೇಕು. ನಾವು ಪ್ರತಿದಿನ ಶಾಲೆಗೆ ಬರಬೇಕು, ಪ್ರತಿದಿನ ಓದಬೇಕು ಅನ್ನುವಂಥ ಮನಸ್ಸು ನಿಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ಆಟೋಮೆಟಿಕ್ ಇಲ್ಲಿ ನೋಡ್ರದೇ ಇಲ್ಲಿ ನೀವೆಲ್ಲರೂ ಶಾಣ್ಯರಾಗ್ತೀರಿ, ಎಲ್ಲರೂ ದೊಡ್ಡ ದೊಡ್ಡ ಆಫೀಸರ್ ಆಗ್ತೀರಿ. ನಮ್ಮ ಊರ ಹೆಸರು ಬರ್ತದೆ, ನಾವಿಲ್ಲಿ ನೌಕರಿ ಮಾಡಿದ್ದು ಸಾರ್ಥಕ ಆಗ್ತದೆ. ಇಲ್ಲಾಂದ್ರೆ ವೇಸ್ಟ್. ಅದಕ್ಕೆ ನಮ್ಮ ಗವಿಸಿದ್ದೇಶ್ವರ ಅಪ್ಪಾರ ಒಂದು ಮಾತು ಹೇಳ್ತಾರೆ, ಏನಂದ್ರೆ ಆ ಹೂವನ್ನ ಜೀವನ ನೋಡಿ, ಹೂವು ನೋಡಿ ನಾವು ಕಲಿಬೇಕು. ನೋಡ್ರಿ, ಅದು ಹೂವು ಏನೋ ಮಾಡ್ತದ, ಬೆಳಿಗ್ಗೆ ಸೂರ್ಯೋದಯ ಅಂದರೆ ಸೂರ್ಯ ಹುಟ್ಟಿದ್ಕೊಂಡು ಅರಳ್ತದ ಅದು, ಹೌದಲ್ಲ? ಆಮೇಲೆ ಮಧ್ಯಾಹ್ನ ಆದಂಗೆ ಬಾಡಿ 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 ಕತ್ಲಾಗನ ಏನಾಗ್ಬಿಡುತ್ತೆ, ಉದುರಿ ಬಿದ್ದುಬಿಡುತ್ತೆ, ಉದುರು ಹೋಗಿಬಿಡುತ್ತಿಲ್ಲ ಅದು. ನಾವು 40 ವರ್ಷ, 50 ವರ್ಷ, 60 ವರ್ಷ, 70 ವರ್ಷ, ಮೊನ್ನೆ ಸಾಲು ಮರದ ತಿಮ್ಮಕ್ಕ ಎಷ್ಟು ವರ್ಷಕ್ಕೆ ತೀರ್ಕೊಂಡ್ರು ಅವರು? 115 ವರ್ಷಕ್ಕೆ ತೀರ್ಕೊಂಡ್ರು. ಆಮೇಲೆ ನಮ್ಮ ಶಿವಕುಮಾರ ಸ್ವಾಮಿಗಳು 111ನೇ ವರ್ಷಕ್ಕೆ ತೀರ್ಕೊಂಡ್ರು. ಹೌದಲ್ಲ? ನೋಡ್ರಿ, ಅವ್ರೆಲ್ಲ ಎಷ್ಟು ಒಳ್ಳೆಯ ಜೀವನ ಮಾಡ್ಯಾರ. ಅವ್ರು ಹಂಗೆ ಎಷ್ಟೋ ಮಂದಿ 110, 120 ವರ್ಷಗಳ ಎಷ್ಟೋ ಮಂದಿ ಬದುಕಿ ಹೋಗ್ಯಾರ ಕರೆ, ಆದ್ರೆ ಅವ್ರನ್ನ ಯಾರೂ ನೆನೆಸಲ್ಲ. ಅದಕ್ಕೆ ಆ ಹೂವು ಕೇವಲ ಒಂದೇ ದಿನ ನೋಡ್ರಿ, ಅರ್ಥ ಮಾಡ್ಕೊಡು, ಒಂದೇ ದಿನ ಅದು ಬದುಕಿದ್ರೂ ಸಹ ಅದನ್ನು ಹರ್ಕೊಂಡು ಹೋಗಿ ಯಾರು ತಲೆ ಮ್ಯಾಗ ಇಡ್ತಾರ? ನೋಡ್ರಿ, ಆ ಹೂವಿಗೆ ಯಾರು ಹೋಗಿ ಬಣ್ಣ ಕೊಡ್ತಾರನು, ಹಿಂಗೆ ಸೆಂಟ್ ಹೊಡಿತಾರನು? ನೀವು ಮದುವೆ ಹೋಗ್ಬೇಕಾದ್ರೆ ಚಂದಿಗೆ ಅದಲ್ಲ ಸ್ವಚ್ಛಗೆ ಜಳಕ ಮಾಡಿ ಸೆಂಟ್ ಗಿಂಟ್ ಹೊಡ್ಕೊಂಡು ಚಲೋ ಅರ್ಬಿ ಹಾಕ್ಕೊಂಡು ಅದಲ್ಲ ಟಿಪ್ ಟಾಪ್ ಆಗಿ ಚಂದ ಕಾಣಬೇಕಂತ ನಾವು ಹೋಗ್ತೀವಿ, ಕರೆಕ್ಟಾ? ಆದ್ರೆ ಆ ಹೂವಿಗೆ ಯಾರು ಬಣ್ಣ ಕೊಟ್ಟಾರನ, ವಾಸನೆ ಕೊಟ್ಟಾರನ, ಸೆಂಟ್ ಗಿಂಟ್ ಹೊಡೆದಾರನ, ಕಲರ್ ಡ್ರೆಸ್ ಎಲ್ಲ ಕೊಟ್ಟಾರ? ಇಲ್ಲ. ನೋಡ್ರಿ, ಅದಕ್ಕೆ ನಾವು ಹೆಂಗೆ ಬದುಕಬೇಕಾಗ್ಯದಪ್ಪ ಅಂತಂದ್ರೆ ನೋಡ್ರಿ, ಆ ಹೂವು ಜೀವನ ಹೆಂಗೆ ಬರೀ ಒಂದೇ ದಿನ ಇದ್ದರೂ ಅದು ತಾನನ್ನು ಸೃಷ್ಟಿ ಮಾಡಿದಂಥ ಪರಮಾತ್ಮನ ತಲೆ ಮ್ಯಾಗ ಹೋಗಿ ಅದು ಕುಂದಿರ್ತದೆ. ಹಂಗೆ ನಾವು ಹುಟ್ಟೇವಿ, ನೀವು ಹುಟ್ಟಿರಿ, ನೀವು ನನ್ನ ತಲೆ ಮ್ಯಾಗ ಅಥವಾ ನಾನು ನಿಮ್ಮ ತಲೆ ಮ್ಯಾಗ ಕುಂದಿರ್ಬೇಕಂತಲ್ಲ. ನೀವು ವಿದ್ಯಾರ್ಥಿಗಳಾಗಿ ನಮ್ಮ ಶಾಲೆಗೆ ಬಂದಿರಿಪ್ಪ ಅಂತಂದ್ರೆ ನಿಮ್ಮ ಹೆಸರು, ನಿಮ್ಮ ಮುಖ ನಮ್ಮ ಮನಸ್ಸಿನ್ಯಾಗ ಒಳ್ಳೆ ರೀತಿಯಿಂದ ಉಳ್ಯಂಗೆ ನೀವು ಬದುಕಬೇಕು. ನಾಳೆ ನಾವು ಯಾವುದೇ ಊರಿಗೆ ಹೋಗಲಿ, ಎಲ್ಲೇ ಹೋಗಲಿ, ಹಿಂಗಪ್ಪ ನಮ್ಮ ಕೈಯಾಗ ಒಂದು ಹುಡುಗಿದ್ದ, ಅಥರ್ವ ಅಂತಿದ್ದ, ಸಾಬಣ್ಣ ಅಂತಿದ್ದ, ಗುರಾಜ್ ಅಂತಿದ್ದ, ಸ್ವಪ್ನ ಅಂತಿದ್ಲು, ಶಾರದಾ ಅಂತಿದ್ಲು ಅಂಥೇಳಿ, ಚೆನ್ನಮ್ಮ ಚೀಲ್ದಿನಿ ಚೆನ್ನಮ್ಮ ಅಂತ ಹಿಂಗಿದ್ಲು ಅಂಥೇಳಿ ನಾವೇನು ಮಾಡ್ಬೇಕು? ನೆನೆಸುವಂಗೆ ನೀವಿದ್ರೆ ನಮ್ಮ ಮನಸ್ಸಿನ್ಯಾಗ ನಿಮ್ಮ ಜಾಗ ಇರುತ್ತೆ. ತೀತಾ? ಇಲ್ಲಂದ್ರೆ ಇಲ್ಲ. ಹಂಗೆ ಆ ಪರಮಾತ್ಮನ ಮನಸ್ಸಿನೊಳಗೆ
ನಾವು ಉಳಿಯಂಗ ಕೆಲಸ ಮಾಡ್ಬೇಕು. ಇದನ್ನು ಹೇಳುವಾಗ ಒಂದು ಪಾಠ ನೆನಪಾಗ್ತದೆ. ಯಾವುದಪ್ಪ ಅಂತಂದ್ರೆ ಲೇ ಅದಮ್ ಅಂತ ಇಂಗ್ಲೀಷ್ ಯಾವ ಎಷ್ಟನೇತಕ್ಕೆ ಐತದ? 7ಕ್ಕೆ 8ಕ್ಕೆ 7ಕ್ಕೆ ಐತಿ. ಅಬೂದಿನ್ ಅದೆಮ್ ಅಂತ ಐತಿ. ಅದು ಮೇಡಮರ್ ಹೇಳ್ಯಾರ ಪಾಠ ಅದನ್ನ ಇಂಗ್ಲೀಷ್. ಈಗ ನೆಕ್ಸ್ಟ್ ನೋಡ್ರಿ, ಅದ್ರೊಳಗೆ ಈಗ ಹೇಳ್ಬಿಡ್ತೇನೆ, ಅದ್ರದ್ದು ಅರ್ಥ ಹೇಳ್ತೇನೆ. ಒಂದು ಸರ್ತಿ ಆದಾಮ್ ಅನ್ನವ ಏನಪ್ಪ ಅಂತಂದ್ರೆ ದೇವ್ರ ಕಡೆ ಹೋದಂತ. ಆ ದೇವ್ರ ಕಡೆ ಹೋದಾಗ ಅಲ್ಲೊಂದು ಪುಸ್ತಕ ಇತ್ತಂತ. ಆ ಪುಸ್ತಕದಾಗ ಏನಿತ್ತಂತಂದ್ರೆ ದೇವದೂತ ಕರ್ಕೊಂಡು ಹೋಗಿ, ಅಂದ್ರೆ ನಾರದ ಕರ್ಕೊಂಡು ಹೋಗಿ ಇದು ಬುಕ್ಕ ತೋರಿಸಿದಂತ. ಇದೇನು ಅಂತಂದ್ರೆ ಇವು ಹೆಸರು, ಯಾರು ಹೆಸರು ಅಂತಂದ್ರೆ ಯಾರು ದೇವ್ರನ್ನ ಪ್ರೀತಿ ಮಾಡ್ತಾರ ಅವ್ರ ಹೆಸರು. ನಾ ಹೇಳೋದು ಅರ್ಥ ಮಾಡ್ಕೊಡ್ರಿ. ಆ ಬುಕ್ನ್ಯಾಗ ಏನೈತಿ ಹೆಸರು? ದೇವ್ರನ್ನ ಯಾರು ಪ್ರೀತಿ ಮಾಡ್ತಾರ ಅವ್ರ ಹೆಸರು ಎಲ್ಲ ಇದ್ದು ಅದಾವ ಅಂತ ಹೇಳಿದಂತ. ಅವಾಗ ಇವ ಆದಾಮ್ ಏನು ಮಾಡಿದಂತ, ನಾ ದೇವ್ರನ್ನ ಭಾಳ ಪ್ರೀತಿ ಮಾಡ್ತೀನಿ, ನನ್ನ ಹೆಸರು ಇದ್ರಾಗ ಇರತ್ತದ ಅಂಥೇಳಿ ಅವೇನು ಮಾಡಿದಂತ 1ನೇ ಪೇಜ್ನ್ಯಾಗ ನೋಡಿದಂತ ಆದಾಮನ ಹೆಸರು ಇಲ್ಲ. 2ನೇ ಪೇಜ್ನ್ಯಾಗ ನೋಡಿದಂತ ಅದ್ರಾಗೂ ಇಲ್ಲ. 3ನೇ ಪೇಜ್ನ್ಯಾಗ ನೋಡಿದ, 4ನೇ ಪೇಜ್ನ್ಯಾಗ ನೋಡಿದ, ಇಡೀ ಪುಸ್ತಕ ಮುಗಿಮಠ ಹುಡುಕಿದ್ರು ಅವನ ಹೆಸರು ಇಲ್ಲ. ಅವಾಗ ಅವಂಗೆ ಭಾಳ ದುಃಖ ಆತಂತ. ಏನಪ್ಪ, ನಾ ದೇವ್ರನ್ನ ಎಷ್ಟು ಪ್ರೀತಿ ಮಾಡ್ತೀನಿ, ಆದ್ರೆ ಎಲ್ಲಾರ್ದು ಹೆಸರು ಐತಿ, ನನ್ನ ಹೆಸರು ಇಲ್ಲಲ್ಲಪ್ಪ ಅಂಥೇಳಿ ಅವ್ನ ಮನಸ್ಸಿಗೆ ಕೆಟ್ಟ ಅನ್ನಿಸ್ತಂತ. ಮುಂದೆ ಅವಾಗ ಅಲ್ಲಿ ಹೋಗಾನ, ಅಲ್ಲಿ ಇನ್ನೊಂದು ಬುಕ್ ಇತ್ತಂತ. ಅವಾಗ ಈ ಬುಕ್ ಏನು ಅಂತ ಕೇಳಿದಂತೀವಿ ಆ ದೇವದೂತಗೆ. ಅವಾಗ ಆ ದೇವದೂತ ಹೇಳ್ತಾನಂತ, ಈ ಬುಕ್ನ್ಯಾಗ ಏನೈತೆ ಅಂತಂದ್ರೆ ದೇವರು ಯಾರನ್ನು ಭಾಳ ಪ್ರೀತಿ ಮಾಡ್ತಾನೆ ಅನ್ನೋದು ಅವ್ರ ಹೆಸರು ಇದ್ರಾಗ ಐತಿ ಅಂತ ಐತಂತ. ಅವಾಗ ಅವ ತೆಗೆದು ನೋಡಿದಂಥ 1ನೇ ಹೆಸರು ಅವಂದೇ ಇತ್ತಂತ. ಎಲ್ಲರೂ ಆದಾಮಗೆ ಚಪ್ಪಾತಟ್ರು ನೋಡ್ರಿ. ಅಂದ್ರೆ ಹಂಗೆ ಇವತ್ತು ನೀವು ಎಷ್ಟು 107 ಮಂದಿ ಅದಿರಿ. ನೀವು ನಮ್ಮ ಶಾಲೆಯಾಗ 107 ಮಂದಿ ಅದಿರಿ. ಆ 107 ಮಂದಿ ಒಳಗೆ ನಾವು ಎಲ್ಲರೂ ಹೆಸರು ನೆನಪಿಡಲ್ಲ. ಇಡ್ತೇವಂತ ಮಾಡಿ ನೀವು ಇಲ್ಲ. ನಿಮ್ಮ ಅಡ್ರೆಸ್ಸು ಎಲ್ಲರದು ಅಡ್ರೆಸ್ಸು ನಾವು ನೆನಪಿಡಲ್ಲ. ನಾವು ಯಾರ ಹೆಸರು ನಾವು ಯಾರನ್ನು ಭಾಳ ಪ್ರೀತಿ ಮಾಡ್ತೀವಿ ಅಂತಂದ್ರೆ ಯಾರು ನಮ್ಮ ಮಾತು ಕೇಳಿ ಓದೋದು ಬರೆಯೋದು ಅಭ್ಯಾಸ ಮಾಡೋದು ಎಲ್ಲ ಪಕ್ಕಾ ಹೋಮ್ವರ್ಕ್ ಹ್ಯಾಂಡ್ ರೈಟಿಂಗ್ ಎಲ್ಲರೂ ಮಾಡ್ತಿರಲ್ಲ, ಅವ್ರನ್ನ ಮಾತ್ರ ನಾವು ನೆನಪಿಟ್ಕೋತೀವಿ. ಯಾರು ನಮ್ಮ ಮಾತು ಕೇಳ್ತಾರ, ನಾಟಕ, ಹಾಡು, ಕತೆ, ಕವನ, ಪ್ರತಿಭಾ ಕಾರಂಜಿ, ಭಾಷಣ ಯಾರು ಮಾಡ್ಬೇಕಂತ ಮಕ್ಳು ಇರ್ತಾರಲ್ಲ ಅವ್ರು ನಮ್ಮ ನೆನಪಾಗ್ತದೆ. ಈ ಪಟಕರು ಪ್ರತಿಭಾ ಕಾರಂಜಿ, ಮನೆ ಪ್ರತಿಭಾ ಕಾರಂಜಿ ಯಾರೋ ಹೋಗಿ ಬಂದ್ರಿ? ನೋಡ್ರಿ, ಉಳಿದವರು ಉಂಡುಂಡ ಮಲಗಪ್ಪಗಳು. ಉಳಿದವ್ರು ಯಾರು ಅಂದ್ರೆ ಇದ್ರ ಅರ್ಥ ಏನು? ಎಲ್ಲರೂ ಪ್ರಯತ್ನ ಮಾಡ್ಬೇಕು. 30 ತನಕ ಮಗ್ಗೇರಿ ಬರ್ತದ. ಉಳಿದವರು ಉಂಡುಂಡ ಮಲಗಪ್ಪಗಳು. ನಮ್ಮ ಸರ್ ನಮ್ಗೆ ಹಿಂಗೆ ಬೈತಿದ್ರು. ನಾವೇನು ಹೋಮ್ವರ್ಕ್ ಮಾಡಲಿಲ್ಲ, ಮಗ್ಗಿ ಮಾಡಲಿಲ್ಲ, ಉಳಿದವರು ಉಂಡುಂಡು ಮಲಗಪ್ಪಗಳಪ್ಪ ನೀವು ಅಂಥೇಳಿ ಬೈತಿದ್ರು. ಅದಕ್ಕೆ ನಾವು ಕೈ ಬಿಡ್ರಿ, ಹಂಗಾಗಬಾರ್ದು. ಬರೀ ಉಂಡುಂಡ ಮಲಗಬಾರ್ದು. ನಾವು ಪ್ರತಿದಿನ ಓದಬೇಕು, ಪ್ರತಿದಿನ ಶಾಣ್ಯರಾಗಬೇಕು. ಆಮ್ಯಾಗ ಯಾರ ಮನಸ್ಸಿನಾಗ ಜಾಗ ಮಾಡ್ಬೇಕು? ನಾವು ದೇವರ ಮನಸ್ಸಿನಾಗ ಜಾಗ ಮಾಡ್ಬೇಕು. ಹೆಂಗವ ಆದಾಮ ಏನಂತ ಹೇಳಿದ? ಯಾರ ಹೆಸ್ರನ್ಯಾಗ, ಯಾವ ಲಿಸ್ಟ್ನ್ಯಾಗ ಹೆಸರಿತ್ತ ಒಂದು? ದೇವ್ರು ಯಾರನ್ನು ಪ್ರೀತಿ ಮಾಡ್ತಾನ ಅವರು ಆ ಲಿಸ್ಟ್ ಒಳಗೆ 1ನೇ ಹೆಸರು ಆದಾಮ್ ಅಂತಿತ್ತು. ಹಂಗೆ ನಾವು ನಮ್ಮ ಶಿಕ್ಷಕರು, ನಮಗೆ ಕಲಿಸಿದ ಶಿಕ್ಷಕರು, ಅವರು ನಮ್ಮ ನೆನಪಿಡಂಗೆ ನಾವು ಬದುಕೀವಿ ತೀತ. ಅದಕ್ಕೆ ನಾವು ಸರ್ ಆಗೀವಿ ತೀತ. ಪ್ರತಿ ಸೆಪ್ಟೆಂಬರ್ 5ಕ್ಕೆ ನಾನು ಮರಿಲಾರ್ದ ನನಗೆ ಯಾರ್ಯಾರು ಸರ್ ಕಲಿಸ್ಯಾರ, ಯಾರ್ಯಾರು ಮೇಡಮ್ ಕಲಿಸ್ಯಾರಲ್ಲ ಅವ್ರಿಗೆಲ್ಲ ಫೋನ್ ಮಾಡಿ ನಾನು ಮಾತಾಡ್ತೀನಿ. ಸೆಪ್ಟೆಂಬರ್ 5ಕ್ಕೆ ಅವತ್ತೇನೈತಿ? ಶಿಕ್ಷಕರ ದಿನಾಚರಣೆ ಅಲ್ಲ. ಅದಕ್ಕೆ ನೋಡ್ರಿ, ನಿಮ್ಮ ಜೀವನದಾಗ ನಾವು ಶಿಕ್ಷಕರಲ್ಲ, ಹೌದಲ್ಲ? ನಾವು ನಮ್ಮ ತಲೆ ಒಳಗೆ ಇಲ್ಲಿ ನೋಡಿಲ್ಲ ಭಾಳ ಅದ.
ನಾ D.Ed ಮಾಡೀನಿ, BSc ಮಾಡೀನಿ, MSc ಮಾಡೀನಿ, B.Ed ಮಾಡೀನಿ, ರಗಡ್ ಕಲ್ತೀನಿ. ಅದೆಲ್ಲ ಕಲಿಬೇಕಾದ್ರೆ ರೊಕ್ಕ ಕಲ್ತೀನಿ, ಹಾಡು ರೊಕ್ಕ ಕೊಟ್ಟು ಕಲ್ತೀನಿ, ಹಾಡು ಡ್ಯಾನ್ಸು ಎಲ್ಲ ಕಲ್ತೀನಿ. ಆ ತಲೆಯಾಗದವ. ನಿಮ್ಮ ಮುಂದೆ ಹೇಳಾಕ ನಾ ಆಗಿಲ್ಲ ಮಾಡಿಲ್ಲ ಅಂತಂದ್ರೆ ವೇಸ್ಟ್. ಅರ್ಥ ಆಗ್ತದ? ಸರ್ಕಾರದವ್ರು ನಮಗೇನು ಹೇಳ್ತಾರೆ? ಪುಸ್ತಕ ಕೊಟ್ಟಾರ, ಪುಸ್ತಕನ ಕಲಿಸ್ರಿ ಅಂತ ಹೇಳ್ತಾರೆ, ಹೌದಿಲ್ಲ? ಅದಷ್ಟು ನನ್ನ ಡ್ಯೂಟಿ ಅಂಥೇಳಿ ಅದಷ್ಟು ಬಂದು ನಾವು ಮಾಡಿ ಹೋದ್ರೆ ಉಪಯೋಗ ಇಲ್ಲ. ದೇವ್ರು ನಮಗೇನು ಬುದ್ಧಿ ಕೊಟ್ಟಾನ ಅದನ್ನೆಲ್ಲ ನಾವು ನಿಮಗೆ ದಾರಿ ಎರೆದ್ರೆ ಏನಾಗತ್ತೆ? ನಿಮಗೆ ಉಪಯೋಗ ಆಗತ್ತಿಲ್ಲ. ಅದಕ್ಕೆ ತಂದೆ ತಾಯಿ ಗುರುವಿನ ಋಣ ಏನು ಮಾಡೋಕ್ಕಾಗಲ್ಲ, ತೀರ್ಸೋಕ್ಕಾಗಲ್ಲ. ಅದಕ್ಕೆ ನೀವು ಒಳ್ಳೆಯ ಮಕ್ಕಳಾಗ್ರಿ. ನೀವು ಸಹ ಏನಪ್ಪ ಅಂದ್ರೆ ನಮ್ಮಂಗೆ ಅಷ್ಟೇ ಅಲ್ಲ, ನಮ್ಗಿಂತ ಒಳ್ಳೆಯ ಹುದ್ದೆ ಒಳಗೆ ಹೋಗ್ರಿ. ಅರ್ಥ ಆಗ್ತದೆ ನಾ ಮಾತಾಡೋದು? ಅಂಥವ್ರು ನೀವು ಆಗ್ರಿ. ಅಂದ್ರೆ ನಿಮ್ಮ ಅವ್ವ ನಿಮ್ಮ ಅಪ್ಪಾಗ ನೋಡ್ರಿ, ಮನೆಗೆ ಒಳ್ಳೆಯ ಮಗ ಆಗಬೇಕು, ಊರಿಗೆ ಒಳ್ಳೆಯ ಮಗ ಆಗ್ಬೇಕು, ಶಾಲಿಗೆ ಒಳ್ಳೆಯ ಮಗ ಆಗ್ಬೇಕು, ಹೌದಲ್ಲ? ಹಡ್ದವ್ರ ಹೆಸರು ತರಬೇಕು, ಮತ್ತೇನು ಪಡೆದವ್ರ ಹೆಸರು ತರಬೇಕಂತ. ಹಡ್ದವ್ರು ಅಂದರೆ ಯಾರು? ನಮ್ಮ ಅವ್ವ ಅಪ್ಪ. ಪಡೆದವ್ರು ಅಂದರೆ ಯಾರು? ನಮ್ಮ ಸರು. ಆಮೇಲೆ ಮತ್ತೆ ಯಾರು? ಅತ್ತಿ ಮಾವ. ಅವರೆಲ್ಲ ನಿಮ್ಮನ್ನು ಪಡೆದಿರ್ತಾರಲ್ಲ, ಅವ್ರ ಹೆಸರು ತರಬೇಕು. ಅಂಥವ್ರು ನೀವು ಆಗಬೇಕು. ಅಂಥ ಜೀವನ ನಾವೆಲ್ಲರೂ ಮಾಡಬೇಕು. ಅಂದಾಗ ಮಾತ್ರ ನಮ್ಮ ಜೀವನಕ್ಕೊಂದು ಅರ್ಥ ಬರ್ತದೆ. ಈಗ ನಾನು ನಿಮ್ಗೆ ಹೇಳಾಕತ್ತೇನಪ್ಪ ಅಂತಂದ್ರೆ ನಾ ಭಾರಿ ಅಂತ ಹೇಳಾಕತ್ತಿಲ್ಲ. ನಾನು ನನ್ನ ಜೀವನ ನೋಡ್ರಿ, ನಾನು ಮುಂದಿನ ವರ್ಷ ಅನ್ಕೊಡೋದು ಇಷ್ಟು ಎತ್ತರಕ್ಕೇನಿಲ್ಲ. ಅಚ್ಚಿ ವರ್ಷ ಇಷ್ಟಕ್ಕೆ, ಅಚ್ಚಿ ವರ್ಷ ಹಿಂಗೆ ಹಾಕೆ ನಾನು ಹಾಕೇನಿ ಇಲ್ಲ. ಅಂದರೆ ಬೆಳವಣಿಗೆ, ನನ್ನ ಬೆಳವಣಿಗೆ ಏನಾಗಿಬಿಟ್ಟದ? ಈಗ ನಿಂತು ಬಿಟ್ಟದು. ಇವ್ರ ಬೆಳವಣಿಗೆ ನಿಂತು ಬಿಟ್ಟದ ಇವ್ರದ್ದು. ಆದ್ರೆ ನಿಮ್ಮ ಬೆಳವಣಿಗೆ ಇನ್ನು ನಿಂತದನ ಇಲ್ಲ. ನೋಡ್ರಿ, ನಿಮ್ಮ ಬೆಳವಣಿಗೆ, ಹೆಣ್ಮಕ್ಳದ ಬೆಳವಣಿಗೆ 23 ವಯಸ್ಸಿಗೆ 21 ವಯಸ್ಸಿಗೆ ನಿಂತು ಬಿಡ್ತದೆ. ಗಂಡು ಮಕ್ಳ ಬೆಳವಣಿಗೆ 23, 24ನೇ ವಯಸ್ಸಿಗೆ ನಿಂತು ಬಿಡ್ತದೆ. ಆದ್ರೆ ಬೆಳವಣಿಗೆ ನಿಂದಿರ್ಬೋದು, ಆದ್ರೆ ನಮ್ಮ ಕಲಿಕೆ ನಿಲ್ಲಬಾರ್ದು. ಏನು ನಿಲ್ಲಬಾರ್ದು? ಕಲಿಕೆ ಒಟ್ಟ ನಿಲ್ಲಬಾರ್ದು. ಈ ಕಲಿಕೆಗೆ ಎಂದೂ ಸಹ ಅಂತ್ಯ ಇಲ್ಲ. ಕಲಿಕೆಗೆ ಏನಿಲ್ಲ? ಅಂತ್ಯ ಐತಿ? ಇಲ್ಲ. ಕಲಿದು ನಿಂದಿರಬಾರ್ದು. ಅರ್ಥ ಆಗ್ತದೆ ನಾ ಹೇಳೋದು? ಬೆಳವಣಿಗೆ ನಿಂದಿರ್ತದೆ, ಆರ ಕಲಿದು ನಿರಂತರ. ಎಷ್ಟು ಕಲಿತ್ರು ಇಲ್ಲಿ ನೋಡಿಲಿ, ಎಷ್ಟು ಕಲಿತ್ರು ಕಡಿಮೆನೇ. ಅದಕ್ಕೆ ಈಗ ಗಿಡ ನೋಡ್ರಿ, ಹಿಂಗೆ ಬೆಳೀತದೆ. ಹಣ್ಣು ಬಿಟ್ಟುಗಳು ಏನಾಗ್ತಾವೆ? ಟಂಗೆಲ್ಲ ಏನಾಗ್ತಾವೆ? ಹಾಂ ರೀ. ಹಂಗೆ ನಾವು ಶಿಕ್ಷಕರಾದವ್ರು ಇರ್ಬೋದು, ನಾವು ಎಷ್ಟು ದೊಡ್ಡವ್ರು ಆಗ್ತಾ ಹೋಗ್ತೀವಿ ನೋಡಲ್ಲ, ಅಷ್ಟು ನಾವು ಬಾಗ್ಕೊಂತ ಹೋಗ್ಬೇಕು. ಅದಕ್ಕೆ ಒಂದು ತುಂಬಿದ ಕೊಡ, ಆ ಕೊಡ ಏನು ಮಾಡ್ಬೇಕು? ಚರಿಗ್ಯಾಗ ನೀರು ಹಾಕ್ಬೇಕಂದ್ರೆ ಏನು ಮಾಡ್ತಾರೆ? ಚರಿಗಿನ ಕೊಡದಾಗ ಎತ್ತಾರ? ಇಲ್ಲ. ಏನು ಮಾಡ್ತಾರೆ? ಹಗರ್ಕ ಕೊಡ ಏನು ಮಾಡ್ತಾರೆ? ಭಾಗಿಸ್ತಾರೆ, ಹೌದಲ್ಲ? ಆ ಕೊಡ ತುಂಬಬೇಕಾದ್ರೆ ಬಾವ್ಯಾಗ ಹಾಕ್ತಾರೆ, ಗೊತ್ತೈತಿ ನಿಮ್ಗೆ? ಹಗ್ಗ ಹಾಕಿ, ಹೌದಲ್ಲ? ಈಗ ಹಗ್ಗ ಎಲ್ಲಿ ಹಾಕ್ತಾರೆ? ಕುತ್ತಿಗೆ ಹಾಕ್ತಾರಲ್ಲ, ಕೊಡದ ಕುತ್ತಿಗೆಗೆ ಬಾವ್ಯಾಗ ಒಗಿತಾರೆ. ಬಾವ್ಯಾಗ ಅಥವಾ ಕೆನಾಲ್ದಾಗ ಹಿಂಗೆ ಒಗದಾಗ ಆ ಕೊಡ ಹಿಂಗೆ ನಿಂತಂದ್ರೆ ಅದರ ನೀರು ತುಂಬುತ್ತಾ? ಇಲ್ಲ. ಅದೇನಾಗಬೇಕು? ಕೊಡ ಬಾಗ್ಬೇಕಿಲ್ಲದ. ಅದು ಹಿಂಗೆ ಬಾಗ್ತಂತಂದ್ರೆ ನೀರು ಅದ್ರಾಗ ಹೋಗ್ತದೆ. ಅದು ನೀರಾಗ ಅದು ನೀರು ಅದ್ರಾಗ ಹೋತಂದ್ರೆ ಅದನ್ನ ಏನು ಮಾಡ್ತಾರೆ? ಹಿಂಗೆ ಜಗ್ತಾರೆ. ಕರೆಕ್ಟಾ? ಅಂದ್ರೆ ನಾ ಹೇಳೋದು ಅರ್ಥ ಮಾಡಿಕೊಡ್ರಿ. ನಮ್ಮೊಳಗೆ ಜ್ಞಾನ ಹೋಗ್ಬೇಕಂದ್ರೂ ನಾವು ಬಾಗಬೇಕು. ಅರ್ಥಾತ? ಈ ಸದ್ ನಾವು ಸರ್ ಅದೇವಪ್ಪ ಅಂತಂದ್ರೆ ನೀವು ನಮ್ಮ ಮುಂದೆ ಹ್ಞೂ ರೀ ಸರ್ ಅಂತ ತಗ್ಗಿ ಬಗ್ಗಿ ನಯ ವಿನಯದಿಂದ ನೀವು ಬಂದ್ರೆ ನಾವೇನು ಮಾಡ್ತೀವಿ? ಹೌದಪ್ಪ, ಇವ್ ಕಲಿಯಾಕೆ ಬಂದಾನ, ಇವ್ ಕಲಿಸ್ಬೇಕಂತ ನಾವು ಕಲಿಸ್ತೀವಿ. ಆಮ್ಯಾಗ ಆ ತುಂಬಿದ ಮ್ಯಾಗ ಹೊರಗಿಟ್ಟ ಮ್ಯಾಗ ಆ ದೊಡ್ಡ ಕೊಡ ಏನು ಮಾಡ್ಬೇಕು? ಸಣ್ಣ ಚರಿಗಿಗೆ ಬಾಗಿ ಹಾಕಬೇಕು. ಹಂಗೆ ನಾವು ಸಹ ಎಷ್ಟೋ ಸರ್ತಿ ನೀವು ಮಕ್ಕಳಾಗಿ ಏನೋ ಒಂದು ತಿಳಿದೋ ತೀಲಾರ್ದೋ ಏನೇನೋ ಮಾಡಿಬಿಡ್ತೀವಿ, ತಪ್ಪು ಮಾಡಿಬಿಡ್ತೀವಿ. ಈ ಮ್ಯಾಗ ತಪ್ಪು ಮಾಡಿದ, ಇವನ್ ಮ್ಯಾಗ ನಾ ಸಿಟ್ಟು ಸಾಧಿಸ್ಬೇಕು ಅಂಥೇಳಿ ನಾವೆಂದೂ ಅಹಂಕಾರ ಪಟ್ಕೋಬಾರ್ದು. ಇರ್ಲಿ ಬಿಡು, ಅವು ತಿಳಿಲಾರ್ದ ಮಾಡ್ಯಾರ ಅಂಥೇಳಿ ಕ್ಷಮಿಸಿ ಏನು ಮಾಡೋಕೆ ಶ್ರೇಯಸ್ಸ? ಆ ಕೊಡ ಏನು ಮಾಡ್ಬೇಕು? ಬಾಗಿ ಆ ಚರಿಗೆ ತುಂಬಿಸ್ಬೇಕು. ಕರೆಕ್ಟ್ ಹೇಳೋದು?
ಹಂಗೆ ನಾವು ಶಿಕ್ಷಕರಾದವರು ಕೆಲವೊಮ್ಮೆ ಮಕ್ಕಳು ತಿಳಿದು ತಿಳಿಲಾರ್ದು ಏನು ಮಾಡ್ತಾವೆ, ನಮಗೆ ತಪ್ಪು ಮಾಡ್ತಾವೆ. ಆ ತಪ್ಪು ಮಾಡಿದಾಗ ಅದನ್ನು ಯಾವುದನ್ನು ಮನಸ್ಸನ್ನ ಇಟ್ಕೊಲಾರ್ದ ಅದನ್ನೇನು ಮಾಡಬೇಕು, ಬಾಗಿ ಕ್ಷಮಾಪಣೆ ಮಾಡಿ. ಶಿಕ್ಷಕ ಅಂದ್ರೆ ಶ್ರೀ ಅಂದ್ರೆ ಶಿಸ್ತು, ಕ್ಷ ಅಂದ್ರೆ ಕ್ಷಮೆ, ಕ ಅಂದ್ರೆ ಕರುಣೆ. ಅಂದ್ರೆ ಯಾರಲ್ಲಿ ಶಿಸ್ತು ಅದ, ಯಾರಲ್ಲಿ ಕ್ಷಮಾಗುಣ ಅದ, ಯಾರಲ್ಲಿ ಕರುಣೆ ಅದ, ಅವರೇ ಶಿಕ್ಷಕರು. ಅದನ್ನು ಅವ್ರು ಕಲಿಸ್ತಾರೆ. ಅರ್ಥ ಆಗ್ತದೆ? ಅದಕ್ಕೆ ಇವತ್ತು ಮೌಲ್ಯ ಶಿಕ್ಷಣ ಅಂತ ಒಂದು ಬಂದದ ಈಗ. ಒಂದು ಓದು ಕರ್ನಾಟಕ, ಎರಡನೇದ್ದು ಇದು ಗಣಿತ ಗಣಕ, ಮೂರನೇದ್ದು ಮೌಲ್ಯ ಶಿಕ್ಷಣ ಅಂತ ಬಂದವು. ಆ ಮೌಲ್ಯ ಶಿಕ್ಷಣ ಅಂತಂದ್ರೆ ನಮ್ಮ ಜೀವನವನ್ನು ಸುಂದರವಾಗಿಸಬೇಕಾದರೆ ಯಾವ ಗುಣಗಳು ನಮ್ಮಲ್ಲಿರ್ಬೇಕು ನೋಡ, ಆ ಗುಣಗಳೇ ಮೌಲ್ಯಗಳು. ಹೇಳ್ರಿ, ನಮ್ಮ ಜೀವನವನ್ನು ಸುಂದರವಾಗಿಸುವ ಗುಣಗಳೇ ಮೌಲ್ಯಗಳು. ಹೌದಲ್ಲ? ನಾನು ನಮ್ಮ ಮನೆ ಚಂದ ಕಾಣ್ಬೇಕಂದ್ರೆ, ಹೌದಲ್ಲ, ನಾ ಯಾರ್ದಾರ ಮನೆಗೆ ಹೋಗಿರ್ತೀನಲ್ಲ, ಈಗ ಇವ್ರ ಮನೆಗೆ ಹೋಗೇನೆ, ಇವ್ರ ಮನ್ಯಾಗ ಇಂಥದ್ದೊಂದು ಫೋನ್ ಐತಿ, ನಮ್ಮ ಮನ್ಯಾಗ ಫೋನ್ ಇಲ್ಲ, ನಮ್ಮ ಮನ್ಯಾಗ ಇಂಥ ಫೋನ್ ಇದ್ರೆ ಚಂದ ಆಗತ್ತಿಲ್ಲ. ಅದಕ್ಕೇನು ಮಾಡ್ಬೇಕು, ಹಗರ್ ಕೈಗೆ ತೊಗೊಂಡು ಹೋಗ್ಬೇಕಾ? ಮತ್ತು ನಮ್ಮ ಮನ್ಯಾಗ ಚಂದ ಕಾಣ್ಬೇಕಿಲ್ಲ, ನಮ್ಮ ಮನ್ಯಾಗ ಇಂಥ ಫೋನ್ ಇದ್ರೆ ಟಕ್ ಟಕ್ ಅಂತ ಫೋಟೋ ತಕ್ಕೊಂಡು ನಾವೇನು ಮಾಡ್ಬೋದು, ಮ್ಯಾಗ ಹಾಕಿದ್ರೆ ಅಪ್ಪ ಮನೆ ಎಷ್ಟು ಚಂದ ಇಟ್ಟಾರ ಅಂತಾರೆ. ಅದಲ್ಲ, ಅದು 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 ಕರೆಕ್ಟಾ? ಹಾಂ, ನೋಡ್ರಿ. ಅದಕ್ಕೆ ನಾ ಒಂದು ಸರ್ತಿ ಇವ್ರ ಮನೆಗೆ ಹೋಗಿದ್ನಿ, ಹಗರ್ಕ ಕಳುವು ಮಾಡ್ಕೊಂಡು ಬಂದುಬಿಟ್ಟೆನ ಅಂತ ತಿಳ್ಕೊ. ಅವಾಗ ಅವ್ರಿಗೆ ಗೊತ್ತಾಗತ್ತೆ, ಹಿಂಗೆ ಈ ಸಂಗಮೇಶ್ ಬಂದಿದ್ದ, ಅವ ತೊಗೊಂಡು ಹೋಗ್ಯಾನ, ಗೊತ್ತಾಗತ್ತಿಲ್ಲ. ಅವಾಗ ಅವ್ರ ಮನೆಗೆ ನಾ ಇನ್ನೊಮ್ಮೆ ಅಕ್ಕವ್ರ ಕಾಶಿಬಾಯಿ ಅಕ್ಕವ್ರ ಅಂತ ಹೋದ್ನಿ ಅಂತಂದ್ರೆ ಅವ್ರು ಒಳಗೆ ಕರ್ಕೋತಾರ, ನೇಂದ್ರ ಅಲ್ಲೇ ನೇಂದ್ರ ಅಂತಾರಿಲ್ಲ. ಕರೆಕ್ಟ? ಹೌದಲ್ಲ? ಈಗ ಅವ್ರನ್ನ ಕೇಳಕ್ಕೆ ಬಂದರು, ಹಿಂಗೆ ರೀ ನಮ್ಮದೇನು ಫೋನ್ಗಿನ್ ನೋಡ್ರಿ ಏನ್ರಿ, ನೀ ಏನು ಕಳು ಮಾಡಿನ ಅಂತ ಕೇಳ್ತಾರ ಅವ್ರು? ಕೇಳ್ತಾರ? ನಂದೇನು ಫೋನ್ ನೋಡ್ರಿ ಅಂತ ಅಂತಿರ್ತಾರೆ. ನನಗೆ ಗೊತ್ತಿರ್ತದ ನಾನೇ ಕಳು ಮಾಡಿದ್ದು, ಗೊತ್ತಿರ್ತದಲ್ಲ. ಅವ್ರ ಮುಂದೆ ಇಲ್ರಿಪ್ಪ ನನಗೆ ಗೊತ್ತಿಲ್ಲರಪ್ಪ ಅಂತ ನಾಟಕ ಮಾಡ್ಬೋದ. ಆದರೆ ಇನ್ನೊಮ್ಮೆ ಅವ್ರ ಮನೆಗೆ ಹೋದ್ರೆ ಅವ್ರು ನಮ್ಮನ್ನು ಕರ್ಕೋತಾರ. ಹಾಂ, ಅದಕ್ಕೆ ನೋಡ್ರಿ, ಕಳುವು ಮಾಡಬಾರ್ದು. ಮತ್ತೊಬ್ಬರಿಗೆ ನೋಡ್ರಿ, ಇವತ್ತು ಮತ್ತೊಬ್ಬರ ಮನೆಗೆ ನಾನು ದೀಪ ಹಚ್ಚಾವ ಆಗಲಿಲ್ಲಂದ್ರೂ ಮತ್ತೊಬ್ಬರ ಮನೆ ದೀಪ ಆರ್ಸಾವಣ ಆಗಬಾರ್ದು. ನೋಡಿ, ಗವಿಸಿದ್ದೇಶ್ವರ ಅಪ್ಪಾರು ಹೇಳಿದ ಮಾತಿದು, ಯೇಸು ಸ್ವಾಮಿ ಹೇಳಿದ ಮಾತಿದು, ಸ್ವಾಮಿ ವಿವೇಕಾನಂದ, ಎಲ್ಲರೂ ಜಗತ್ತಿನೊಳಗೆ ಏನು ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳದ್ರಲ್ಲ ಅವರೆಲ್ಲ ಹೇಳೋ ಮಾತಿದೆ. ಮತ್ತು ಮತ್ತೊಬ್ಬರ ಹಸ್ದಾಗ ನನಗೆ ಅನ್ನ ಕೊಡೋಕೆ ಆಗಲಿಲ್ಲ ಅಂತಂದ್ರೆ ಅವ್ರು ಇನ್ನೂ ಗಂಗಾಳದಾಗ ಮಣ್ಣು ಹಾಕವನ್ನ ಆಗಬಾರ್ದು. ಅರ್ಥ ಆಗ್ತದ? ಇದು ಜೀವನದ ಮೌಲ್ಯಗಳಿವು. ಏನಿವು ತಂಗಿ? ಅಂದ್ರೆ ಜೀವನ ಚಂದ ಇರುತ್ತೆ. ನೋಡ್ರಿ, ಈಗ ಹೆಂಗೆ ಒಂದು ಗಿಡದಾಗ ಬರೀ ಬಡ್ಡಿದ್ರೆ ಮನಗಂಡು ಕಾಣತ್ತಾನ, ಅಬ್ಬೋ ಅಂತಾರನ, ಅದ್ರಾಗ ಏನಿರ್ಬೇಕು, ತಪ್ಪಲ ಇರ್ಬೇಕು. ಅದಲ್ಲ, ಆಮ್ಯಾಗ ಏನಾಗ್ಬೇಕು, ಹೂ ಆಗ್ಬೇಕು, ಆಮ್ಯಾಗ ಕಾಯಿ, ಆಮ್ಯಾಗ ಹಣ್ಣು ಆಗ್ಬೇಕಿಲ್ಲ. ಈ ಸದ್ದು ನಮ್ಮ ಹೊಲದಾಗ ತೊಗರಿ ಹಾಕಿವಪ್ಪ, ಏನು ಮಾಡ್ತೀವಿ, ಬರೀ ಗೊಡ್ಡ ಗಿಡ ಅಂದ್ರೆ, ಬರೀ ಗೊಡ್ಡ ಗಿಡ ಅಂದ್ರೆ ಗೊತ್ತಾಗತ್ತಾ? ಯಾರಿಗೆ ಗೊತ್ತೈತಿ ಗೊಡ್ಡ ಗಿಡ ಅಂದ್ರೆ? ಏನು ಹೇಳುವ? ಅಲ್ಲ, ಗೊತ್ತಿಲ್ಲ. ಯಾರು ಹೇಳ್ತೀರಿ? ಹಾಂ, ಅಲ್ಲ, ಯಾರು ಕರೆಕ್ಟಾಗಿ ಹೇಳ್ಬೇಕು? ಅಲ್ಲ. ಹಾಂ, ಹೇಳ. ಚಪ್ಪಾಳೆ ಹೊಡ್ರು. ಸೀತಾ, ಈಗ ಹೊಲದಾಗ ನಾವು ತೊಗರಿ ಹಾಕೇವಿ, ಗಿಡ ನೋಡಿ ಮನಗೊಂಡು ಇಂತಿಂಥ ಗಿಡ ಬೆಳೆದದ, ಅದ್ರಾಗ ಒಂದು ಹೂ ಇಲ್ಲ, ಒಂದು ಕಾಯಿ. ಅಂದ್ರೆ ರೈತ ಒಬ್ಬ ಗಿಡ ಭಾರಿ ಬೆಳೆದದ ಮನೆಗ ಅಂತ ಖುಷಿ ಪಡ್ತಾನ? ಇಲ್ಲ. ಹಂಗೆ ಲೇಕೇರ್ಲಿ 1 2 3 ಹಂಗೆ ಶಾರದಾ ಬೈಲ್, ಶಾಹಿದ ಬೈಲ್. ನೀ ಎಷ್ಟತ್ತ? ನೀನು? ಹಾಂ, ಬಾಯ್.
ಇವರು 1ನೇ ತಕ್ಕ ನಮ್ಮ ಸಾಲಿಗೆ ಬಂದು 7ನೇ ತ ಮಟ ಅದಾಳ. ಇನ್ನೊಂದು 4 ತಿಂಗಳಿಗೆ 8ನೇ ತ ಆತಾಳ, ಹೋಗ್ಬಿಡ್ತಾನೆ. ಇವು ಹಂಗೆ ಆತಾಳ. ಈಗ ನಾವು ನಮ್ಮ ಕೈಯಾಗ ಕಲ್ತಂಥ ಮಕ್ಕಳು ನೋಡಿ ನಾವು ಇವ್ರನ್ನ ಚೆಕ್ ಮಾಡಿ ಓದಿಸಿ ಬರೀಸಿ ಲೆಕ್ಕ ಹಾಕಿ ಎಲ್ಲ ನೋಡಿದಾಗ ನಮಗೇನು ಅನಿಸ್ಬೇಕಾ? ನಿಮಗೆ ದಿನಾ ಸರ್ಕಾರದಿಂದ ನಾವೇನು ಕೊಡ್ತೀವಿ? ಬುಕ್ಕ ಕೊಡ್ತೀವಿ, ಆಮೇಲೆ ಮೊಟ್ಟೆ ಕೊಡ್ತೀವಿ, ಹಾಲು ಕೊಡ್ತೀವಿ, ರಾಗಿ ಮಾಲ್ಟ್ ಕೊಡ್ತೀವಿಲ್ಲ? ಹಾಂ, ಅದನ್ನು ತಿಂದು ಬಾಬಾ ಏನು ಬೆಳೆದಾಳ, ಬಾಬಾ ಮನಗಂಡ ಬೆಳೆದಾನ, ಹಾಂ ನೋಡ್ಲೆ ಕಿಶೆ ಸದಕ್ಕೆ ಹರಿದದ, ನಮನಿ ಬೆಳೆದಾನ ಹೌದಲ್ಲ? ಹಂಗೆ ನೋಡಿ ನಮನಿ ಪಿಟಿ ಅನ್ನದ, ಪ್ಯಾಂಟ್ ನೋಡಿ ಹೆಂಗೆ ಪಿಟಿ ಅನ್ನದ, ಮನಗಂಡ ಬೆಳೆದಾನ ಅಂಥೇಳಿ ನಾವು ಖುಷಿ ಪಡ್ಬೇಕಾ? ಇಲ್ಲ. ನಿಮ್ಮಲ್ಲಿ ನೋಡ್ರಿ ಓದು ಬರಹ ಲೆಕ್ಕ ತಂದೆ ತಾಯಿ ಗುರುಗಳ ಬಗ್ಗೆ ನಯ ವಿನಯ ಯಾರೋ ದೊಡ್ಡವ್ರು ಬಿಟ್ಟ ನಮಸ್ಕಾರ ಏನಾರ ನಮಸ್ಕಾರ ರೀ ಹಚ್ಚಿ ಮಾತಾಡ್ಬೇಕು. ನಮಸ್ಕಾರ ರೀ ಕಾಕಾರ, ನಮಸ್ಕಾರ ಅವ್ವಾರ, ನಮಸ್ಕಾರ ಮಾಮಾರ ಅಂತ ಏ ಮಾವ ಏನ್ಲೇ ಮಾವ ಯಾಕ್ಲೇ ಏನ್ಲೇ ನಿಂದ ಹಿಂಗೆ ಮಾತಾಡಬಾರ್ದು. ನಿಮ್ಮ ಮನ್ಯಾಗ ಹೇಳ್ತಿರ್ತಾರ ಮಾವಾಗ ಯಾಕ್ಲೇ ಅಂತ ಅಂತೇಳಿ, ಏನ್ಲೇ ಅಂತಂದ್ರೆ ಹಂಗೆ ಮಾತಾಡಬಾರ್ದು. ತಂದೆ ತಾಯಿ ಗುರುಗಳಿಗೆ ನಯ ವಿನಯದಿಂದ ಮಾತಾಡ್ಬೇಕು. ರೀ ಹಚ್ಚಿ ಮಾತಾಡ್ಬೇಕು. ನಿಮ್ಮ ಮನೆಗೆ ಯಾರೇ ಬಂದ್ರಂದ್ರೆ ನಮಸ್ಕಾರ ರೀ, ಬರ್ರಿ, ಕೂಡ್ರಿ ಅನ್ಬೇಕು. ಒಂದು ಗ್ಲಾಸ್ ನೀರು ಕೊಡ್ಬೇಕು ಫಸ್ಟ್. ನಮ್ಮವ್ವಾರು ಇಲ್ಲೇ ಹೋಗ್ಯಾರಿ, ನಮ್ಮ ಅಪ್ಪಾರು ಇಲ್ಲೇ ಹೋಗ್ಯಾರಿ, ಬರ್ತಾರೆ ತಡ್ರಿ ತೋರಿ ನೀರು ಅಂತ ಕೊಡ್ಬೇಕು. ನಮ್ಮಪ್ಪಾರು ಇಲ್ರಿ, ನಮ್ಮವ್ವಾರು ಇಲ್ರಿ, ಅವ್ರು ಇನ್ನೇನು ಒಂದು ಕಾಲು ಹಿಂಗೆ ಇಡ್ಬೇಕು ನೋಡ್ದ, ನಮ್ಮ ಅಪ್ಪಾರಿಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ? ಈ ಕಾಲು ಹಿಂಗೆ ಏನಪ್ಪ ಇವ್ರ ಮನ್ಯಾಗ ಹೆಜ್ಜೆ ಇಡ್ಬೇಕಂತ ನಾ ಬಂದ್ರೆ ಇಲ್ಲ ಇವರು ಕರೆಕ್ಟ? ಅದು ಸರಿಯಾ? ಹೌದಲ್ಲ? ಅದನ್ನು ತಿಳ್ಕೊ. ಪಾಪ ಮಾಡಿ ನಾ ಚೀಲ್ದಿನ್ಯಾರ ಮನೆಗೆ ಹೋದಾಗ ಅವ್ರ ಪಪ್ಪ ಅವ್ರ ಅಣ್ಣ ಎಲ್ಲರೂ ಕರೆದು ಸರ್ ಬರ್ರಿ ಅಂಥೇಳಿ ಎಲ್ಲ ನೀರು ಕೊಟ್ಟರು. ಆಮ್ಯಾಗ ನಾಷ್ಟ ಮಾಡ್ರಿ ಸದ್ದ ಹಾಕಿ ಕೊಡ್ತೀನಿ ಅಂತ ಎಲ್ಲ ಅಂದ್ರೆ ಕರೆ. ಆದ್ರೆ ನಾವೇನು ಇಲ್ಲಲ್ರಿ, ನಾ ಮತ್ತೆ ಅರ್ಜೆಂಟ್ ಇದೇ ನಾಷ್ಟ ಮಾಡಿ ಬಂದಿನ ಅಂತ ಅಂದೆ. ಆದ್ರೆ ಕರೆದು ಕೊಡುವಂಥ ಗುಣ ಆಯ್ತಲ್ಲ, ಅದು ಒಳ್ಳೆಯದು. ಯಾರೇ ಬರಲಿ ಮನೆಗೆ ನಮಸ್ಕಾರ ರೀ ಬರ್ರಿ ಅಂತ ಪ್ರೀತಿಯಿಂದ ಕರೆದು ಮಾತಾಡಿಸ್ಬೇಕು. ತಂದೆ ತಾಯಿ ಗುರುಗಳಿಗೆ ಆ ಮೌಲ್ಯಗಳ ಅದೇ ಮೌಲ್ಯ ಶಿಕ್ಷಣ. ಬರೀ ಗೊಡ್ಡ ಗಿಡ ಬೆಳೆದ್ರೆ ಚಂದ ಅಲ್ಲಲ್ಲ, ಹಂಗೆ ನಾವು ಮನಗೊಂಡು ದೊಡ್ಡ ಪುಟ್ಟ ಬೆಳೆದ ಕ್ಯಾಸ್ ಇವತ್ತು ಎಷ್ಟೋ ಮಂದಿ ನೋಡ್ರಿ ನೀವು ಡಿಗ್ರಿ ಮುಗಿಸ್ಯಾರ, ಎಷ್ಟೋ ಮಂದಿ D.Ed ಮುಗಿಸ್ಯಾರ, B.Ed ಮುಗಿಸ್ಯಾರ, ಇಂಜಿನಿಯರ್ ಕಲ್ತಾರ, ಡಾಕ್ಟ್ರಿಗೆ ಕಲ್ತಾರ, ಏನೇನೋ ಕಲ್ತಾರ. ಅವ್ರಿಗೆ ಒಳಗೆ ತಲೆಯಾಗ ಬರೀ ಸರ್ಟಿಫಿಕೇಟ್ ಅದಾವ, ಒಳಗೆ ತಲೆಯಾಗ ಏನೂ ಇಲ್ಲ. ಬರೀ ಫೋನ್ ನೋಡ್ಕೋತ ಹೌದಲ್ಲ, ಯೂಟ್ಯೂಬ್ ನೋಡ್ಕೋತ ಹಲ್ಲು ಕಿಸ್ಕೋತ ಅಲ್ಲಿ ಕುಂತ್ನಿ ಇಲ್ಲಿ ಕುಂತ್ನಿ ಮಾಡ್ತಾರೆ. ಅದು ಉಪಯೋಗ ಐತಿ? ಇಲ್ಲ. ಅದಕ್ಕೆ ನೋಡ್ರಿ, ನಾ ಹೇಳೋದು ಅರ್ಥ ಮಾಡ್ಕೊಡ್ರಿ. ನೀವು ಯಾರು 20 ವರ್ಷ ಕಷ್ಟಪಡ್ತಾರ ಅವ್ರು 80 ವರ್ಷ ಸುಖ ಪಡ್ತಾರೆ. ನಮ್ಮ ಅಣ್ಣಾರ ನನಗೆ ಹೇಳಿದ ಮಾತಿದು, ಯಪ್ಪ ನಾಗಪ್ಪನ ಏನು ಯಾರು 20 ವರ್ಷ ಕಷ್ಟಪಡ್ತಾರ ಅವ್ರು ಎಷ್ಟು ವರ್ಷ ಸುಖವಾಗಿರ್ತಾರ? ಯಾರು 20 ವರ್ಷ ಆರಾಮ್ ಮಜಾ ಮಸ್ತಿ ಇರ್ತಾರ, ಆಮೇಲೆ 80 ವರ್ಷ ಯಾಕ ನೀನು ಹೊಲಕ್ಕೆ ಬರಲೇನು, ನಿನ್ನ ಹೊಲಕ್ಕೆ ಬರಲೇನು, ಕಸಕ್ಕೆ ಬರಲೇನು, ಕಲ್ಲು ಆರ್ಸಕ್ಕೆ ಬರಲೇನು ಅನ್ಕೋತ ಕುಂದಿರ್ಬೇಕಾಗ್ತದೆ. ಯಾರು ಈ ಸದ್ದು ನೀವು ಹಗಲಿ ರಾತ್ರಿ ಕಷ್ಟಪಟ್ಟಲ್ಲ, ಇಷ್ಟಪಟ್ಟು ಕೆಲಸ ಮಾಡಿರಿ. ನೀವು ಯಾವುದೇ ಕೆಲಸ ಮಾಡಿರಿ ಇಷ್ಟಪಟ್ಟು ಕೆಲಸ ಮಾಡಿರಿ, ಮನಸಾರೆ ಮಾಡಿರಿ. ಕಾಡೋ ದೇವ್ರ ಕಾಟಕ್ಕೆ ಸರ್ ಹೇಳ್ತಾನ, ಮೇಡಮರ್ ಹೇಳ್ತಾರ, ಹೊಡಿತಾರ ಬಡಿತಾರ ಅಂತ ಮಾಡಬಾರ್ದು. ಅಥರ್ವ ಮನಸ್ಸು ಕೊಟ್ಟು ಮಾಡ್ಬೇಕು. ಅಥರ್ವ ಎದ್ದಿಂದ್ರು 29 ದೊಡ್ಡದ ಏನು -92 ದೊಡ್ಡದ? ಚಪ್ಪಾಳಿ. ಯಾಕೆ ಹೇಳು? ಯಾಕೆ ದೊಡ್ಡದು? 92 ದೊಡ್ಡದಲ್ಲಣ, -92 ಅದ್ಯಾಕೆ ದೊಡ್ಡದಲ್ಲ? 29 ಯಾಕೆ ದೊಡ್ಡದು? ಆ ಕಡೆ ಹೊಳ್ಳಿ ಹೇಳು. ವೆರಿ ಗುಡ್. ಆ ಕಡೆ ಹೊಳ್ಳಿ ಹೇಳು. ಚಪ್ಪಾಳೆ. ಇದು ಒಟ್ಟ ಮರಿಬಾರ್ದು ಇವನು ಆ ಥರವ. ಇದು ಯಾಕೆ ಹೇಳಕ್ಕೆ ಬರ್ಬೇಕು ನಿಮಗೆ? ನಮ್ಮ ಸೋರ್ ಹೇಳ್ಯಾರ ಅದಕ್ಕಂತ ಅಲ್ಲ. 29 ದೊಡ್ಡದು, -92 ದೊಡ್ಡದು, 29 ದೊಡ್ಡದು. ಸರ್ ಚಪ್ಪಾಳೆ ಹೊಡಿಸ್ಯಾರ, ಮುಗೀತು. ಆಮೇಲೆ ಇನ್ನೊಮ್ಮೆ ಮತ್ತೊಬ್ರು ನಾಳೆ ಸಾಹೇಬ್ರು ಬರ್ತಾರೆ, ಅವರು 32 ದೊಡ್ಡದು,
ಅಥವಾ -63 ದೊಡ್ಡದು ಅಂತ ಕೇಳ್ತಾರೆ. ನಮ್ಮ ಸರ್ ಕಳ್ಸಿಲ್ವಾ ಇದನ್ನು? ನಮ್ಮ ಸರ್ ಕಳ್ಸಿದ್ದು ಕಳಿಸ್ರಿ, ಅದನ್ನು ಕೇಳ್ರಿ. ನಮ್ಮ ಸರ್ ಹೇಳ್ಯಾರ 29 -97 ಅಷ್ಟೇ ಹೇಳ್ಯಾರ. ಇದು 32 63 -63 ಹೇಳಿಲ್ಲ. ಕರೆಕ್ಟ ತೀತ? ಸರಿ ತಪ್ಪ ಹಂಗೆ ಮಾಡಿದ್ರು. ನಮ್ಮ ಸರ್ ಕಳ್ಸಿಲ್ರಿ, ನಮ್ಮ ಮೇಡಮ್ ಅವ್ರು ಹೇಳ್ರಿ ಇದ್ರು ಅಂತ ಅನ್ಕೋಬೇಡ್ರಿ. ಅದಕ್ಕೆ ನಮಗೆ ನಿಮ್ಮ ಜೀವನಕ್ಕೆ ಅನ್ವಯಿಸ್ಕೋಬೇಕು. ಅಪ್ಲಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರತಿದಿನ ಈಗ ಹೆಂಗೆ ನಾವು ನೀರು ಹಾಕಿದ್ರೆ ಆ ಗಿಡ ನೀರು ತೊಗೋತದ, ಗೊಬ್ಬರ ತೊಗೋತದ, ಚಂದ ಬೆಳೀತದ, ಹೌದಲ್ಲ? ಅದು ಹೂ ಬಿಟ್ಟಿಲ್ಲ ಅಂದ್ರೆ ಅದಕ್ಕೆ ನಾವು ಎಣ್ಣೆ ಹೊಡಿತೀವಿ, ಅಥವಾ ಅದು ಹೂ ಉದ್ರಾಕತ್ರ ನಾವು ಎಣ್ಣೆ ಹೊಡಿತೀವಿ, ಆ ಕಾಯಿ ಹುಳ ತಿನ್ನಕತ್ರ ಎಣ್ಣೆ ಹೊಡಿತೀವಿ. ಹಂಗೆ ನಿಮ್ಗೆ ಪರೀಕ್ಷೆ ಇಡ್ತೀವಿ, ಓದಿಸ್ತೀವಿ, ಬರೆಸ್ತೀವಿ, ನಿಮ್ಮನ್ನು ಶಾಣೆ ಮಾಡ್ತೀವಿ, ಹೌದಲ್ಲ? ಹಂಗೆ ನೀವು ದಿನದಿಂದ ದಿನಕ್ಕೆ ಏನಾಗಬೇಕು? ಶಾಣ್ಯರಾಗಬೇಕು, ಒಳ್ಳೆಯವರಾಗಬೇಕು. ಅದಕ್ಕೆ ಇವತ್ತು ನನ್ನ ಒಂದು 41ನೇದು 40 ವರ್ಷ ಕಂಪ್ಲೀಟ್ ಆಯಿತು. ಆ ಜೀವನಕ್ಕೆ ನನ್ನ ಜೀವನದಾಗ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಕಾಕಾಗಳು, ಚಿಗೋಗಳು, ಅತ್ತೆಗಳು, ಮಾವುಗಳು, ಅಣ್ತಮ್ಮರು, ಆಮೇಲೆ ನಾನು ಕಲಿಸಿದ ಗುರುಗಳು ಅನೇಕ IMS, BYM, ಆಮೇಲೆ RSS, ಇಂಥ ಅನೇಕ ನಮ್ಮ ಸಂಘಟನೆಗಳು ಎಲ್ಲರೂ ನಮ್ಮ ಜೊತೆ ಕೂಡಿ ಏನಪ್ಪ ಅಂದ್ರೆ ನಮ್ಗೆ ಅನೇಕ ಜ್ಞಾನವನ್ನು, ಪ್ರೀತಿಯನ್ನು, ಅನುಭವವನ್ನು ನಮ್ಮ ಜೀವನಕ್ಕೆ ಕೊಟ್ಟಾರ. ಈ ಮೂಲಕ ಆಮೇಲೆ ಇಲ್ಲಿ ಈ ಗುಡಿಯಾಳಕ್ಕೆ ಬಂದೀನಿ. ಆಮ್ಯಾಗ ಅಡವಿ ಹುಲು ಬಾಳ್ದಾಗ ನೌಕರಿ ಮಾಡೀನಿ, BRC ಒಳಗೆ BO ಆಫೀಸ್ ಒಳಗೆ ಕೆಲಸ ಮಾಡೀನಿ. ಇವೆಲ್ಲಕ್ಕೂ ಅನೇಕ ನನಗೆ ಜೀವನದ ಅನೇಕ ಪಾಠಗಳನ್ನು ನನಗೆ ಕಲಿಸಿಕೊಟ್ಟಿದ್ದಾರೆ. ಆಮ್ಯಾಗ ಅವರಿಗೆಲ್ಲರಿಗೂ ಏನಪ್ಪ ಅಂದ್ರೆ ನಾನು ಯಾವಾಗಲೂ ಸದಾಕಾಲ ಚಿರುಣಿ ಆಗಿರ್ತೀನಿ. ಆಮೇಲೆ ನನ್ನ ಜೀವನ ಎಷ್ಟೋ ಒಮ್ಮೆ ತಿಳಿದು ತೀಲಾರ್ದ ತಪ್ಪುಗಳು ನನ್ನ ಜೀವನದಾಗ ಆಗ್ಯಾವ. ಆ ತಪ್ಪುಗಳನ್ನು ತಿದ್ದುಕೊಂಡು ಸನ್ಮಾರ್ಗದೊಳಗೆ ನಡೆದು ಆ ಪರಮಾತ್ಮಗೆ ಹಂಚ್ಬೇಕು. ನಾವು ಯಾರಿಗೆ ಮುಖ ನೋಡಿ ಮಳ ಹಾಕಬಾರ್ದು. ನಮ್ಮ ದೇವ್ರು ನಾನು ಲೆಕ್ಕ ಕೊಡಬೇಕಾಗಿದ್ದು ಯಾವ ಮನುಷ್ಯರಿಗಲ್ಲ, ಯಾರಿಗೆ? ದೇವರಿಗೆ. ಆ ದೇವರಿಗೆ ಒಬ್ಬಗೆ ಭಯಪಟ್ಟ ನಾನು ಸನ್ಮಾರ್ಗದಲ್ಲಿ ನಡೆದ್ರೆ ಯಾರಿಗೂ ಅಂಜುವಂಥ ಅವಶ್ಯಕತೆ ಇಲ್ಲ. ಬೇಕಾದಾಗಲಿ ಯಾರು ನಮಗೆ ಅನ್ಯಾಯ ಮಾಡೋಕೆ ಆಗಲ್ಲ. ನಾವು ಸರಿಯಾಗಿದ್ರೆ ದೇವ್ರು ನಮ್ಮನ್ನು ಕಾಪಾಡ್ತಾನೆ. ನಾವು ತಪ್ಪು ಮಾಡಿದ್ರೆ ಯಾರೂ ಉಳಿಸಲ್ಲ. ಅರ್ಥ ಆಗ್ತದೆ? ಆ ಒಂದು ಭಾವನೆ ನಿಮ್ಮಲ್ಲಿನೂ ಇರಲಿ. ಅದಕ್ಕೆ ನನಗೆ ಶುಭವನ್ನು ಹಾರೈಸಿದಂಥ ತಮಗೆಲ್ಲರಿಗೂ ನಾನು ಅಕ್ಕಂದರಿಗೂ, ಆಮೇಲೆ ನಮ್ಮ ಲಕ್ಷ್ಮೀ ಟೀಚರಿಗೂ ಮತ್ತು ಕಾಶಿಬಾ ಅಕ್ಕವರಿಗೂ ಎಲ್ಲರಿಗೂ ಅನಂತ ಶರಣಾರ್ಥಿ ಧನ್ಯವಾದ. ಈಗ ಯಾರು ಬರ್ರಿ, ಬಡ ಈ ಕಡೆಯಿಂದ ಬರ್ರಿ. ಗಿಫ್ಟ್ ಕೊಡ್ತಾರೆ. ಯಾರು ಗಿಫ್ಟ್ ಕೊಡ್ಬೇಕಂತ ಮಾಡ್ರಿ, ತೊಂಬರ್ರಿ. ಪಟ್ನ ತಗೋರಿ. ಹಣಮೋಕ ಲೇಟ್ ಆಗ್ಯದ. ತೊಂಬ ಅದು ವಿಡಿಯೋ ಮಾಡ್ಸೋಣ, ವಿಡಿಯೋ ಮಾಡ್ತೀನಿ. ಹಣಮೋಕ ಅರ್ಜೆಂಟ್ ತೊಂಬರ್ರಿ. ಇಲ್ಲ ನಡೀತದಲ್ಲ. ಬರ್ರಿ ಈ ಕಡೆ ಒಂದು. ಅಂದಿದ್ರೆ ಹುಡುಗರು ಎಲ್ಲರೂ ಬರ್ರಿ. ಯಾರು ಎಷ್ಟೇ ತಗೋತಾರೆ ನೀವು? 6 ಬರ್ರಿ, ಎಲ್ಲರೂ ಹುಡುಗರು ಬರ್ರಿ. ಪಾಪ ಹುಡುಗರಿಗೆ ಅವರು ಮಾಡ್ಯಾರ್ರಿ. ಅಲ್ಲಿಂದ ಅಲ್ಲಿ ಮೇಡಮ್ ಅವ್ರು ಕಾಣ್ಬೇಕು. ಏನು ಸರ್? ಬಾ. ವಿಡಿಯೋ ಮಾಡತ್ತಿಲ್ಲ? ಗುಡ್. ಧನ್ಯವಾದಗಳು. ಇದು ಓಪನ್ ಮಾಡಲೇನ? ಇದ್ರ ಮ್ಯಾಗ ಹ್ಯಾಪಿ ಬರ್ತ್ಡೇ ಸಾರ್, ಅದು SIR ಆಗ್ಬೇಕು. ನೋಡ್ರಿ, ಒಂದು ಒಳ್ಳೆ ಪೆನ್ನ ಮತ್ತು ಒಂದು ಒಳ್ಳೆ ಬುಕ್. ನೋಡ್ರಿ, ಆಕಾಶದಾಗ ಒಂದು ಸ್ವಚ್ಛಂದವಾದ ಹಕ್ಕಿ, ಒಂದು ಕರ್ರನ್ನು ಹಕ್ಕಿಯಾರ, ಅದೊಂದೇ ಅದಲ್ಲ. ಹಿಂಗೆ ಜೀವನನೂ, ನಮ್ಮ ಜೀವನನೂ ಹಿಂಗೆ ಏನಾಗಬೇಕು? ಆಕಾಶದ ಹಾಗೆ, ನೀರಿನ ಹಾಗೆ. ನೋಡ್ರಿ, ಎಷ್ಟು ಹೊಲಸಿದ್ರು ಅದೇನು ಮಾಡ್ತಾರೆ? ನೀರು ತೊಗೊಂಡು ಹೋಗ್ತದೆ, ಅದಲ್ಲ. ಅದ್ರಾಗ ಏನೇನೋ ಹೊಲಸಿರ್ತದೆ ರೋಡ್ ಮ್ಯಾಗ, ಅದು ಯಾವ್ದನ್ನ ಬಿಟ್ಟು ಹೋಗತ್ತನದು ಎಲ್ಲ ತೊಗೊಂಡು ಹೋಗುತ್ತೆ. ಹಂಗೆ ನಮ್ಮ ಜೀವನದಾಗ ಎಲ್ಲ ಏನೋ ಎಷ್ಟು ಹೊಲಸಿದ್ರು ಅದನ್ನೆಲ್ಲ ತೊಗೊಂಡು, ಮತ್ತಿದೇ ನಮ್ಮ ಆಸ್ತಿ. ಕರಿ ಹೊಲದಾಗ ಬಿಳಿ ಬೀಜ ಬಿತ್ತಿ ನಾಲಿಗೆಲೆ ರೊಕ್ಕ ಎಣಿಸ್ಯಾರ ಶಿಕ್ಷಕ. ಯಾರು ಹೇಳ್ರಿ? ಇದ ಕರಿ ಹೊಲ ಐತಿಲ್ಲ. ಅರ್ಮೆ ಬಿಳಿ ಬೀಜ ಅಂದ್ರೆ ಯಾವ ಅಕ್ಷರ ಇಲ್ಲ. ಬಿತ್ತ ಗ್ಯಾಸ್ ನಾಲಿಗೆಲೆ ನಾವೇನು ಮಾಡ್ತೀವಿ? ರಾಶಿ ಮಾಡೋರು ಅಥವಾ ರೊಕ್ಕ ಎಣಿಸೋರು ಅಂದ್ರೆ ನಾಲಿಗೆಲೆ ನಾವೇನು ಮಾಡ್ತೀವಿ? ಪಾಠ ಹೇಳ್ತೀವಿ. ಅದಕ್ಕೆ ಈ ಗಿಫ್ಟ್ ಕೊಟ್ಟದ್ದಕ್ಕೆ ಒಂದು ಹಿಡ್ಕೊರಿ.
ಧನ್ಯವಾದಗಳು. ಬರ್ರಿ ಮತ್ತೆ ಯಾರ ಬರ್ರಿ ಪಟ್ನ ತಮ್ಮ. ಓಡ್ರಿ ಯಾರು ನೀವು ಅವ್ರಿ ನಿಂದ್ರ ಸೈಡ್ ನಿಂದ. ಹಾಂ ರೈಟ್. ರೈಟ್ ತೊಗೊಂಬ. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಾಕಾ? ಈಗ ಬರ್ರಿ ಈ ಕಡೆಯಿಂದ ಬರ್ರಿ, ಬಡ ಬಡ ಕೊಡೋಣ. ಅದು ಓಪನ್ ಮಾಡ್ರಿ. ಹಾಂ ಓಪನ್ ಮಾಡಿ ಕೊಡ್ರಿ ಅವ್ರ ಕೈ. ತೋ ಪೆನ್ಸಿಲ್ ಚಲೋ ಐತಿಲ್ಲ ನೋಡ್ರಿ. ಹಾಂ ಹೆಂಗೈತಿ? ಸ್ಪೆಷಲ್ ಅದ. ನಮ್ಮ ಗುಡಿಯ ಮಕ್ಕಳಿಗೆ ಅಂತ ಸ್ಪೆಷಲಾಗಿ ಮಾಡ್ಸೇನವನ. ಅವು ಒಂದೊಂದು ರಬ್ಬರ ಮತ್ತು ದೇವ್ರ. ಮತ್ತು ಇನ್ನೊಂದು ಆಯ್ತು ಅದು ಆಯ್ತು. ಇನ್ನೊಂದು ನಾ ಹೇಳೋದು ಮರೆತೆ. ಏನು ರೀ? ಹಾಂ ಅವಂಗೊಂದು ಅದು ಕೊಡ್ರಿ ಮನೆ. ಇನ್ನೊಂದು ತೋರಿ, ನಿಮಗೂ ಒಂದು ತೋರಿ. ಲೆಕ್ಕಪತ್ರ ಬರೋಕ್ಕೆ ತೋರಕ್ಕಾರ ನಿಮಗೂ ಇಲ್ಲಿ ತೋರಿ. ಆಪಿ ನೀನು ಹೇಳಿ. ಅದು ರಬ್ಬರ್. ಇದು ಇಲ್ಲ ಅಳ್ಕೋಸೋದು. ಇಟ್ಕೋ. ಈಗ ಇನ್ನೊಂದು ವಿಡಿಯೋ ಆಗತೈತಿಲ್ಲ, ಎಲ್ಲರೂ ಕೇಳ್ರಿ. ಇನ್ನೂ ಒಂದು ಭಾಳ ಖುಷಿ ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಲಕ್ಷ್ಮೀ ಮೇಡಮ್ ಅವರು ನಮ್ಮ ಶಾಲೆಗೆ ಬಂದು 2 ವರ್ಷ ಕಂಪ್ಲೀಟ್ ಆಯಿತು. ಏನು ರೀ 2 ವರ್ಷ ಕಂಪ್ಲೀಟ್ ಆದ್ರೆ ಏನಾಯಿತು ಅಂತ ನೀವು ಹೇಳ್ತಿರಲ್ಲ, ಇದಕ್ಕೆ ನಾವೇನಂತೀವಿ? ಪ್ರೊಫೆಷ್ನಲ್ ಪೀರಿಯಡ್ ಅಂತೀವಿ. ಅಂದ್ರೆ PP. ಈ PP ಡಿಕ್ಲೇರ್ ಆಯ್ತಪ್ಪ ಅಂತಂದ್ರೆ ನಮ್ಮ ನೌಕರಿ ಮುಗಿದು ಗೆದ್ದಂಗೆ ನಾವು. ಅದು ನಮ್ಮ ಜೀವನ ಎಷ್ಟು ವರ್ಷ ಎಲ್ಲಿದ್ರೂ ನಮ್ಗೆ ನೌಕರಿ ಆರಾಮಿರ್ತದೆ. ಅದಕ್ಕೆ ನಮ್ಮ ನೌಕರಿಯಿಂದ ಯಾರು ಕಿತ್ತಾಕ ಆಗಂಗಿಲ್ಲ. ಈ PP ಡಿಕ್ಲೇರ್ ಆಗೋರೊಳಗೆ ನಮ್ಗೆ ಏನಾರ ಹೆಚ್ಚು ಕಡಿಮೆ ಆಯ್ತಂದ್ರೆ ನಮ್ಗೆ ಆ ನೌಕರಿ ಗ್ಯಾರಂಟಿ ಇಲ್ಲ. ಅದಕ್ಕೆ ನಮ್ಮ ಮೇಡಮ್ಮರಿಗೆ ಅವ್ರಿಗೆ ಸಹ ಏನಪ್ಪ ಅಂತಂದ್ರೆ ಭಾಳ 2 ವರ್ಷಗಳ ಕಾಲ ನಮ್ಮ ಗುಡಿಯಾಳದೊಳಗೆ ಅವರು ಸೇವೆ ಮಾಡಿದ್ದಾರೆ. ಅದಕ್ಕೆ ಅವ್ರದ್ದು PP ಡಿಕ್ಲೇರ್ ಆಗೈತಿ. ಅದಕ್ಕೆ ಅವರಿಗೆ ನನ್ನ ಕಡೆಯಿಂದ ಒಂದು ಹಸಿರು ಪೆನ್ ಗಿಫ್ಟ್ ಕೊಡತ್ತೀನಿ. ಯಾಕೆ ಹಸಿರು ಕೊಡಾಕತ್ತೀನಿ ಅಂದ್ರೆ, ಅವರು ಇನ್ನೂ ಸಣ್ಣ ವಯಸ್ಸಿನಾಗ ಅದಾರ. ಅವ್ರು ಇನ್ನೂ ಓದಲಿ. ನನ್ನೊಂದು ಆಸೆ ಏನು, ಅವ್ರು ಓದಲಿ, ಅವರು KS ಮಾಡ್ಕೊಳ್ಳಿ. ಅವರು ಒಂದು KS ಅಂತಂದ್ರೆ ಕರ್ನಾಟಕ ಎಜುಕೇಷನ್ ಸರ್ವಿಸ್ ಆಯ್ತಾ, ಹಾಗೆ ಮಾಡ್ಕೊಳ್ಳಿ. ಅವರು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂಥೇಳಿ ನಾನು ಈ ಮೂಲಕ ಅವ್ರಿಗೆ ಹಾರೈಸ್ತೀನಿ. ಆಮೇಲೆ ನಮ್ಮ ಅಕ್ಕವ್ರಿಗೆ ಕಾಶಿಬಾಯಿ ಅಕ್ಕವರು ಅವರು ಭಾಳ ಬಿಳಿ ಪೆನ್ನ ಯಾಕೆ ಕೊಡಾಕತ್ತೀನಿ ಅದಕ್ಕೂ ಅರ್ಥ ಐತಿ. ಅವರು ಭಾಳ ಒಳ್ಳೆ ಮನಸ್ಸಿನವ್ರು. ಅಂದ್ರೆ ಯಾವುದೂ ಮನಸ್ಸನ್ನ ಇಟ್ಕೋದಿಲ್ಲ. ಅವ್ರು ಸಿಟ್ಟು ಬಂದರೂ ಇಮಿಡಿಯೇಟಾಗಿ ಹೇಳ್ತಾರೆ, ಪ್ರೀತಿ ಇದ್ರೂ ಇಮಿಡಿಯೇಟಾಗಿ ಹೇಳ್ತಾರೆ. ಅದಕ್ಕೆ ಅವ್ರು ಒಳ್ಳೆ ಸ್ವಚ್ಛ ಮನಸ್ಸಿಗೆ ಒಂದು ಬಿಳಿ ಪೆನ್ನು ನಾನು ಪ್ರೀತಿಯಿಂದ ಕಾಣಿಕೆ. ಅದಕ್ಕೆ ಎಲ್ಲರಿಗೆ ಬಂತಿಲ್ಲ, ಈಗ ಅದು ಬಂದ್ ಮಾಡಿ.